ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಟೇಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ಸೈಡರ್ ಕ್ಯಾಂಡಲ್ ನ ಯೂಸ್ ಮಾಡಿ ಯಾವ ರೀತಿ ದೊಡ್ಡ ಪ್ರಾಫಿಟ್ ನ ಮಾಡಬಹುದು ಅಂತ ಹೇಳ್ತೀನಿ. ಸೊ ನಾನು ಮೊದಲೇದಾಗಿ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಆ ಎಕ್ಸಾಂಪಲ್ ಆದ್ಮೇಲೆ ಏನೆಲ್ಲ ಅಂಶಗಳನ್ನ ನಾವು ತಲೆನಲ್ಲಿ ಇಟ್ಕೊಂಡು ಈ ರೀತಿಯ ಪೊಸಿಷನ್ಸ್ ಗಳನ್ನ ತಗೋಬಹುದು ಅಂತ ತೋರಿಸ್ತೀನಿ. ಸೊ ಈಗ ನಾನು 26 ಫೆಬ್ರವರಿ 2024 ಸೋಮವಾರ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಇನ್ಸೈಡರ್ ಕ್ಯಾಂಡಲ್ ಆಗಿತ್ತು. ಇನ್ಸೈಡರ್ ಕ್ಯಾಂಡಲ್ ಇಂದ ಯಾವ ರೀತಿ ದೊಡ್ಡ ಪ್ರಾಫಿಟ್ ಆಯ್ತು ಅಂತ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಸ್ಟಾರ್ಟಿಂಗ್ ಆಫ್ ದ ಡೇ ಇಲ್ಲಿ ನಾನು 15 ಮಿನಿಟ್ಸ್ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಅಲ್ಲಿ ಇದ್ದೀನಿ. ಸೊ ಮಿಡ್ ಕ್ಯಾಪ್ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇ 15 ಮಿನಿಟ್ಸ್ ರೆಡ್ ಕ್ಯಾಂಡಲ್ ಮಾಡಿರುತ್ತೆ. ಸೊ ಈ ರೆಡ್ ಕ್ಯಾಂಡಲ್ ಆದ್ಮೇಲೆ ಇಮಿಡಿಯೇಟ್ ಆಗಿ ನೆಕ್ಸ್ಟ್ 15 ಮಿನಿಟ್ಸ್ ಅಂದ್ರೆ 9:30 ಇಂದ 9:45 ಗೆ ಇನ್ಸೈಡರ್ ಗ್ರೀನ್ ಕ್ಯಾಂಡಲ್ ಆಗಿದೆ. ಇಲ್ಲಿ ನೀವು ಗಮನಿಸಬಹುದು. ಸೊ ಇನ್ಸೈಡರ್ ಕ್ಯಾಂಡಲ್ ಲೋ ಬಂದು 11,025 ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ವ್ಯಾಲ್ಯೂ ಆಗಿರುತ್ತೆ. ಹಾಗೂ ಈ ರೆಡ್ ಕ್ಯಾಂಡಲ್ ಲೋ ಬಂದು 11,012 ಆಗಿರುತ್ತೆ. ಸೊ 11,012 ಕೆಳಗಡೆ ಕ್ರಾಸ್ ಆಗ್ತಿದ್ದಂಗೆ ಮಿಡ್ ಕ್ಯಾಪ್ ನಿಫ್ಟಿ ಡೈರೆಕ್ಟ್ ಆಗಿ ಲೋ ಕಂಡಿದ್ದು 10,875. ಸೊ ಆಲ್ಮೋಸ್ಟ್ 150 ಪಾಯಿಂಟ್ಸ್ ಕರೆಕ್ಷನ್ ನ ಇಲ್ಲಿ ಮಿಡ್ ಕ್ಯಾಪ್ ನಿಫ್ಟಿ ಕಂಡಿತ್ತು. ಸೊ ಈ ಸಮಯದಲ್ಲಿ ನಾವು ಅರ್ಧ ಮನಿ 11,000 ಪುಟ್ ಪ್ರೈಸ್ ಯಾವ ರೀತಿ ಇತ್ತು ಅಂತ ನೋಡೋಣ. ಸೊ ಇಲ್ಲಿ ನಾನು ಮಿಡ್ ಕ್ಯಾಪ್ ನಿಫ್ಟಿ 11,000 ಪುಟ್ ನ ಆಡ್ ಮಾಡ್ಕೊಂಡಿದ್ದೀನಿ ನಾನು ವಾಚ್ ಲಿಸ್ಟ್ ಅಲ್ಲಿ. ಇಲ್ಲಿ ನೀವು ನೋಡಬಹುದು ಮೊದಲನೇ 15 ನಿಮಿಷದ ಕ್ಯಾಂಡಲ್ ಇಲ್ಲಿ ರೆಡ್ ಕ್ಯಾಂಡಲ್ ಆಗಿರುತ್ತೆ. ಸೊ ಅದಾದ್ಮೇಲೆ ಚಿಕ್ಕದಾದ ಮತ್ತೊಂದು ರೆಡ್ ಕ್ಯಾಂಡಲ್ ಆಗಿರುತ್ತೆ. ಸೊ ಇಲ್ಲಿ ಮಿಡ್ ಕ್ಯಾಪ್ ನಿಫ್ಟಿ ಪುಟ್ ಅಲ್ಲಿ ಮೂಮೆಂಟಮ್ ಶುರು ಆದಾಗ ಇದರ ಪ್ರೈಸ್ ಬಂದು ಅರೌಂಡ್ 17 ರೂಪೀಸ್ ಇರುತ್ತೆ. ಸೊ ಅಲ್ಲಿಂದ ಮೊದಲನೆಯ ಈ ರೆಡ್ ಕ್ಯಾಂಡಲ್ ಹೈ 23 ಹತ್ರ ಇರುತ್ತೆ ಹಾಗೂ 35 ಇರುತ್ತೆ. ಸೊ ಈ ಮಿಡ್ ಕ್ಯಾಪ್ ನಿಫ್ಟಿ ಈ ಲೆವೆಲ್ ಅಲ್ಲಿ ಟ್ರೇಡ್ ಮಾಡ್ಬೇಕಾದ್ರೆ ನಾವು ಬೈ ಅಬೌವ್ 23 ಅಥವಾ ಬೈ ಅಬೌವ್ 35 ಈ ಎರಡರಲ್ಲಿ ಯಾವುದೇ ಆಪ್ಷನ್ ಹಾಕಿದ್ರೆ ಕೂಡ ಯಾವಾಗ ಇನ್ಸೈಡರ್ ಕ್ಯಾಂಡಲ್ ಆಕ್ಟಿವೇಟ್ ಆಗುತ್ತೆ, ಕರೆಕ್ಷನ್ ಹೆಚ್ಚಾಗುತ್ತೆ, ಆಗ ಒಂದು ದೊಡ್ಡ ಮೂವ್ಮೆಂಟ್ ಕೊಡೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಆ ರೀತಿ ಕೊಟ್ಟಾಗ ಇಲ್ಲಿ ನೀವು ನೋಡಬಹುದು 1723 ಇಂದ ಡೈರೆಕ್ಟ್ ಆಗಿ ಇದು ಹೈ ಕಂಡಿದ್ದು ಆಲ್ಮೋಸ್ಟ್ 350 ಹತ್ರ. ಸೊ ನಾವು 23 ನಲ್ಲಿ ಬೈ ಅಬೌವ್ ಕೊಟ್ಟಿದ್ರೆ 350 ಹೋಗಿರೋದು. ಇಲ್ಲ ರಿಸ್ಕ್ ಬೇಡ ಅಂತ ನಾವು ಬೈ ಅಬೌವ್ 35 ಅಂತ ಕೊಟ್ಟಿದ್ರೆ ಕೂಡ 350ಗೆ ಆಲ್ಮೋಸ್ಟ್ 10 ಟೈಮ್ಸ್ ನಮ್ಮ ಪ್ರೈಸ್ ಬಂದಿರೋದು. ಈ ರೀತಿ ಬಂದ ಫಾಸ್ಟ್ ಮೂವ್ಮೆಂಟ್ ಅಲ್ಲಿ ನಮ್ಮ ಸ್ಟಾಪ್ ಲಾಸ್ ಗಳನ್ನ ಇಮಿಡಿಯೇಟ್ ಆಗಿ ಟ್ರೇಲ್ ಮಾಡ್ತಾ ಹೈಯರ್ ಪ್ರಾಫಿಟ್ ಮಾಡಬಹುದು. ಸೊ 350 ಇಲ್ಲದೆ ಇದ್ರೆ ಕೂಡ 250 ಇಂದ 300 ಅಲ್ಲಿ ಕೂಡ ಸಮ್ ಟೈಮ್ ಪ್ರಾಫಿಟ್ ಬುಕ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹಾಗಾಗಿ ಈ ರೀತಿಯ ಇನ್ಸೈಡರ್ ಕ್ಯಾಂಡಲ್ ಪ್ರೀವಿಯಸ್ ಕ್ಯಾಂಡಲ್ ಒಳಗಡೆ ಗ್ರೀನ್ ಕ್ಯಾಂಡಲ್ ಆಗಿರೋದು ಅದು ಕೆಳಗಡೆ ಬ್ರೇಕ್ ಆದ್ರೆ ಈ ರೀತಿಯ ಮೊಮೆಂಟಮ್ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಆ ಸಮಯದಲ್ಲಿ ನಾನು ಆಲ್ರೆಡಿ ಹೇಳ್ದಂಗೆ ಬೈ ಅಬೋವ್ ಪ್ರೈಸ್ ಇಟ್ಟು ಪೊಸಿಷನ್ಸ್ ನ ತಗೊಂಡ್ರೆ ಒಳ್ಳೆ ಲಾಭ ಮಾಡಬಹುದು. ಸೊ ಈ ರೀತಿಯ ಪೊಸಿಷನ್ಸ್ ನ ತಗೋಬೇಕು ಅಂತಂದ್ರೆ ಕೆಲವೊಂದು ಅಂಶಗಳನ್ನ ನಾನು ನೋಡ್ಬೇಕಾಗುತ್ತೆ ಅಂತ ಹೇಳಿದೆ. ಅದರಲ್ಲಿ ಮೊದಲನೇದಾಗಿ ಬಂದು ಇನ್ಸೈಡರ್ ಕ್ಯಾಂಡಲ್ ಹಾಗೂ ಪ್ರೀವಿಯಸ್ ಕ್ಯಾಂಡಲ್ ಲೋನ ಕಟ್ ಆಗ್ಬೇಕಾದ್ರೆ ಅದು ಪ್ರೀವಿಯಸ್ ಡೇ ಕಿಂತ ಕೆಳಗಡೆ ಇರಬೇಕು. ಸೊ ಪ್ರೀವಿಯಸ್ ಡೇ ಕಿಂತ ಕೆಳಗಡೆ ಇದ್ದಾಗ ಲೋ ಕಟ್ ಆದ್ರೆ ಆಗ ಈ ರೀತಿ ಮೂವ್ಮೆಂಟ್ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಹಾಗೂ ಇನ್ಸೈಡರ್ ಕ್ಯಾಂಡಲ್ ಮೂವ್ಮೆಂಟಮ್ ಪುಟ್ ಸೈಡ್ ಅಲ್ಲಿ ತುಂಬಾ ಶಾರ್ಪ್ ಆಗಿರುತ್ತೆ ಕಾಲ್ ಸೈಡ್ ಅಲ್ಲಿಗಿಂತ. ಸೊ ಆದಷ್ಟು ನಾವು ಪುಟ್ ಸೈಡ್ ಅಲ್ಲೇ ಈ ರೀತಿಯ ಪೊಸಿಷನ್ಸ್ ನ ತಗೋಬಹುದು. ಹಾಗೂ ಆದಷ್ಟು ನಾವು ಆಪ್ಷನ್ ಚೈನ್ ಅಲ್ಲಿ ಕೂಡ ಚೆಕ್ ಮಾಡಿ IV ಇಂಪ್ಲೈಡ್ ವಾಲಟಿಲಿಟಿ ಕಾಲ್ ಸೈಡ್ ಗಿಂತ ಪುಟ್ ಸೈಡ್ ಅಲ್ಲಿ ಹೆಚ್ಚಿದ್ರೆ ಆಗ ಕೂಡ ಇದರ ಸಕ್ಸಸ್ ರೇಷಿಯೋ ಹೆಚ್ಚಾಗಿರುತ್ತೆ. ಸೊ ಈ ರೀತಿಯ ಇನ್ಸೈಡರ್ ಕ್ಯಾಂಡಲ್ ಐಡೆಂಟಿಫೈ ಆದ್ರೆ ನೀವು ಈ ರೀತಿ ಪೊಸಿಷನ್ಸ್ ನ ತಗೋಬಹುದು. ಅದಕ್ಕಿಂತ ಮುಂಚೆ ನೀವು ಪೇಪರ್ ಟ್ರೇಡ್ ಮಾಡಿ ಅಥವಾ ಬಹಳ ಕಡಿಮೆ ಕ್ವಾಂಟಿಟಿನಲ್ಲಿ 1 ಸರಿ 2 ಸರಿ 5 ಸರಿ ಟ್ರೈ ಮಾಡಿ ನಿಮ್ಮ ಸಕ್ಸಸ್ ರೇಷಿಯೋ ಚೆನ್ನಾಗಿ ಬರ್ತಾ ಇದ್ರೆ ಆಗ ನೀವು ಕ್ವಾಂಟಿಟಿನ ಇನ್ಕ್ರೀಸ್ ಮಾಡಿ ಕೂಡ ಇನ್ಸೈಡರ್ ಕ್ಯಾಂಡಲ್ ನ ಯೂಸ್ ಮಾಡಬಹುದು. ಸೊ ಈ ವಿಡಿಯೋದಲ್ಲಿ ಕೊಟ್ಟಿರೋ ಮಾಹಿತಿ ಜಸ್ಟ್ ಎಜುಕೇಶನ್ ಪರ್ಪಸ್. ಸೊ ನೀವು ಕೂಡ ನಿಮ್ ಕಡೆಯಿಂದ ಅನಲೈಸ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಹತ್ರ ಡಿಸ್ಕಸ್ ಮಾಡಿ ನಿಮ್ಮ ಕ್ವಾಂಟಿಟಿ ಹಾಗೂ ಫೈನಾನ್ಷಿಯಲ್ ರಿಸ್ಕ್ ಮ್ಯಾನೇಜ್ಮೆಂಟ್ ನ ಅನಲೈಸ್ ಮಾಡಿ ಪೊಸಿಷನ್ಸ್ ಗಳನ್ನ ತಗೊಳ್ಳಿ. ಸೊ ನಾನು ಕೊಟ್ಟಿರೋ ಮಾಹಿತಿನಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ನಂಬರ್ 9845852716. ಅದರೊಂದಿಗೆ ನೀವು ನಮ್ಮ ಸಬ್ ಬ್ರೋಕರ್ ಅಂಡರ್ ಅಲ್ಲಿ IIFL ಅಪ್ಸ್ಟಾಕ್ಸ್ ಅಥವಾ ಆಂಜಲೋ ನಲ್ಲಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬಹುದು. ಅವುಗಳ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅದರೊಂದಿಗೆ ಮಾರ್ಕೆಟ್ ಅವರ್ಸ್ ಅಲ್ಲಿ ಟ್ರೇಡಿಂಗ್ ಲೆವೆಲ್ಸ್ ಬಗ್ಗೆ ಅಪ್ಡೇಟ್ಗೋಸ್ಕರ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗಬಹುದು. ಅದರ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಥವಾ ನೀವು ಟೆಲಿಗ್ರಾಮ್ ಅಲ್ಲಿ ಟುಡೇಸ್ ಇನ್ವೆಸ್ಟ್ಮೆಂಟ್ ಅಂತ ಸರ್ಚ್ ಮಾಡಿ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗಬಹುದು.
ಸೊ ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ವಿಡಿಯೋನ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರುವ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.